ಅಲ್ಲ ಮತ್ತೆ ಒಂದೇ ದಿನದಲ್ಲಿ ಕಟ್ ಮಾಡ್ಕೊಡಕ್ಕಾಗಲ್ಲ. ಏನು ಮಾತಾಡ್ತೀರಿ? ಒಂದ್ ದಿವಸದಲ್ಲಿ ಇಷ್ಟೆಲ್ಲ ಕಲೆಕ್ಟ್ ಮಾಡ್ಕೊಡಕ್ಕಾಗತ್ತಾ? ಅಲ್ಲ ಕರೆಕ್ಟ್ ಅಲ್ಲ ಇಟ್ಟಿದ್ದೀರಾ, ರೈಟ್ ಇರೋದು ಮಾತ್ರ ಇದ್ರ ಬೆಲೆ ಇರೋದು 7,000 6,000 ರೂಪಾಯಿ ಕೆಜಿ. ಕೂದಲು ಕೆಜಿ 20,000 ಅಂತ ಹೇಳ್ಬಿಟ್ಟು ಬಂದ್ರು. ಅಮ್ಮ ಕೊಡೋಣ ಅಂತ ತಗೋಬಿಟ್ಟು ಬಂದು ಕೊನೆಗೆ ಈ ಕೂದಲಿಗಾದ್ರೆ 7,000 ಕೊಡೋದು ಅಂದ್ರು. ಅವರಪ್ಪ ನೋಡಿರ್ಲಿಲ್ಲ ಅಲ್ವಾ ಮುಡಿ ಕೊಟ್ಮೇಲೆ. ನಮಸ್ತೆ ಮಾಡ್ಕೊಳ್ಳಿ. ಒಳ್ಳೆ ಮಾರಪ್ಪ ದೇವ್ರೆ ಹಂಗೆ ಅಯ್ಯೋ ಒಂದ್ಸರಿ ಹೇಳ್ಬಿಟ್ಟಿದೆ. ದಸರಾ ಆಲ್ರೆಡಿ ಮುಗೀತು. ಸೊ ಹಾಗಾಗಿ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ತುಂಬ ಹೋಮ್ವರ್ಕ್ ಕೊಟ್ಟಿದ್ರು. ಬಟ್ ಸ್ಟಾರ್ಟಿಂಗೇ ಮಾಡಿದ್ದೀನಿ ಏನು ಮಾಡಿರಲಿಲ್ಲ. ಲಾಸ್ಟಿಗೆ ಬೆಳಗ್ಗೆ ಬೇಗ ಎದ್ದು ಎಲ್ಲನೂ ಪಟ್ ಅಂತ ಮಾಡಿ ಈಗ ಸ್ನಾನ ಮಾಡಲ್ಲ ಟೈಮ್ ಆಗುತ್ತೆ ಅಂತ ಹೇಳಿ ಹಾಗೆ ಹೊರಡ್ತಾ ಇದ್ದಾಳೆ. ವ್ಯಾನ್ ಟೈಮ್ ಮುಗೀತು. ವ್ಯಾನ್ ಬಂದು ಹೋಗಿ 3/4 ಗಂಟೆ ಆಯಿತು. ಈಗ ಅವಳ ನಾವು ಹೋಗಿ ಬಿಟ್ಬಿಟ್ಟು ಬರಬೇಕು. ಅವನಿಗೆ ಇನ್ನು ಮುಡಿ ಕೊಡಬೇಕು. ಆ್ಯಕ್ಚುಲಿ ತುಂಬ ಕೂದಲು ಬಂದುಬಿಟ್ಟಿದೆ. ಮಗಳು ಕಾಲ್ದೇನು ಬೇಡಲ್ಲ, ಕಾಲು ಒಂಥರ ಉಗ್ರು ತುಂಬ ಇದ್ರೆ ಕಟ್ ಮಾಡೋಕ್ಕೆ ಚಂದ. ಬಟ್ ನನ್ನ ಮಗಳು ಉಗ್ರ ಬರೋಕ್ಕೆ ಬಿಡಲ್ಲ ಸ್ಕೂಲಿಗೆ ಹೋಗುವಾಗ. ಮಗನೇ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಈಗ ಅವಳಿಗೆ ಸ್ನಾನ ಮಾಡಿಸಿ ಇನ್ನು ತಿಂಡಿ ತಿನ್ನಿಸಿ ಹೊರಡಬೇಕು. ಬಾಕು ಸರ್ ಬನ್ನಿ ಬೇಗ. ಖುಷಿ ಅದಕ್ಕೀಗ ಎಷ್ಟು ಫ್ರೀ ಜಾಗ ಅಲ್ವಾ, ಎಷ್ಟು ಖುಷಿ ಅಂದರೆ ಅದಕ್ಕೀಗ. ನನ್ನ ಮಗಳು ಪೂಜೆ ಮಾಡ್ತಾ ಇದ್ದಾಳೆ. ಅವಳಿಗೆ ತಿಂಡಿ ರೆಡಿ ಮಾಡಿದ್ದೀನಿ. ಅವಳಿಗೆ ಅವ್ರ ಅಪ್ಪಂಗೆ ಚಿತ್ರಾನ್ನ ಅಂದರೆ ಇಷ್ಟ ಇಲ್ಲ. ಆದರೂ ಈಗ ಚಿತ್ರಾನ್ನ ಜೊತೆ ಫ್ರೂಟ್ಸ್ ತಿನ್ನಿಸ್ಬಿಟ್ಟು ಕಳಿಸ್ತೀವಿ. ಯಾಕಂದರೆ ಮತ್ತೆ ಅವಳು ಸ್ಕೂಲಿಗೆ ಹೋದ್ಮೇಲೆ ಅಲ್ಲಿ ಫ್ರೂಟ್ಸ್ ಎಲ್ಲ ಕೊಟ್ಟರೆ ಸ್ನ್ಯಾಕ್ಸಿಗೆ ಅವಳು ತಿನ್ನಲ್ಲ, ಹಾಗೆ ವಾಪಸ್ ತೊಗೊಬಿಟ್ಟು ಹಾಗಾಗಿ ಅವಳಿಗೆ ಇಲ್ಲೇ ಫ್ರೂಟ್ಸ್ ತಿನ್ನಿಸಿ ಬೆಳಗ್ಗೆ ಇಷ್ಟೇ ತಿಂಡಿ ತಿನ್ನಿಸಿ ಕಳಿಸ್ತೀವಿ. ಇನ್ನು ಮಧ್ಯಾಹ್ನ ಇದೇ ತಿಂಡಿದೆ ಊಟ ಆಗಿಬಿಡುತ್ತೆ. ಇನ್ನು ಸಂಜೆ ಹಾಲು ಮೊಟ್ಟೆ, ಇನ್ನು ರಾತ್ರಿ ಊಟ. ಈ ಥರ ಮಲಗಿದಾಗ ಎದ್ದಾಗ ಪೂಜೆ ಮಾಡುವಾಗ ಇದು ಮಾಡ್ತಾಳೆ. ಇವತ್ತು ಲೇಟಾಗಿದ್ದರೂ ಮಾಡ್ತಾಯಿದ್ದಾಳೆ ಅಂದರೆ ಇವತ್ತು ಹೋಮ್ವರ್ಕ ನಮ್ಮಮ್ಮ 5 ಗಂಟೆಗೆ ಎದ್ದು ಮಾಡಿಕೊಟ್ಟಿದ್ದಾರೆ. ಆ ನಿಯತ್ತಿ ಮಾಡ್ತಾಯಿದ್ದಾಳೆ, ಇಲ್ಲಾಂದರೆ ಇವತ್ತು ಮಾಡ್ತಾ ಇರಲಿಲ್ಲ. ಬಟ್ ದಿನ ಪೂಜೆ ಮಾಡೇ ಹೋಗ್ತಾಳೆ. ಅವಳಿಗೂ ಸಮಾಧಾನ, ಇಲ್ಲಾಂದರೆ ಅಸಮಾಧಾನ ಅವಳಿಗೆ. ಇನ್ನೇ ತಿನ್ಸೋದ್ರೊಳಗೆ ಸಾಕಾಗೋಗುತ್ತೆ. ಈಗ ಲೇಟ್ ಆಯ್ತು ಅಂತ ಕಿರಿಸ್ತಾಳೆ ನೋಡಿ. ಬೇಕಾದ್ರೆ ಇವತ್ತು ಅವ್ರ ಅಜ್ಜ ಹೋಗಿ ಬಿಟ್ಬಿಟ್ಟು ಬರಬೇಕು. ಬಾ ಮಗಳೇ. ಹಾಗಾಯ್ತಾ? ಅಯ್ಯೋ ಇಷ್ಟು ಹ್ಞೂ ಆಯ್ತು ಕಣಪ್ಪ. ಹಂಗೆ ಹೋಗ್ತಾರಾ? ನೀರು ಕುಡ್ದೆ ಬೆಳಗ್ಗೆ? ಬನ್ನಿ. ನೆನ್ನೆ ಲಗೇಜ್ ಎಲ್ಲ ತಗೊಬಂದು ಈಗೇ ಹಾಕ್ಕೊಂಡು ಕ್ಲೀನ್ ಮಾಡ್ಬೇಕು. ರಾತ್ರಿ ಬಂದಾಗ 10 ಗಂಟೆ ಆಗಿತ್ತು. ನಾವು ಬಿಗ್ ಬಾಸ್ ನೋಡಿ ಮಲಗೋದ್ರೊಳಗೆ 11 ಗಂಟೆ ಆಯಿತು. ನನಗೆ ಈರುಳ್ಳಿ ಕಣ್ಣಿಗೆ ಕಾಣಂಗಿಲ್ಲ. ಆ ಮಕ್ಳಿಗೆ ತಿನ್ಸೋ ಮುಂಚೆ ನಾನೇ ತಿನ್ಕೊಂಡ್ಬಿಡ್ತೀನಿ, ಅಷ್ಟು ಆಸೆ ಆಗುತ್ತೆ. ಬಾಗೋಸೆ ಬೇಗ. 1 ಮೂಸಂಬೆ 2 ಬಾಳೆಹಣ್ಣು, ಯಾವ್ಯಾವ ಫ್ರೂಟ್ಸ್ ಇರುತ್ತೆ ಅದು. ನಮ್ಮ ಪುಟ್ಟಣ್ಣ ನೋಡಿ, ನಮ್ಮ ಪುಟ್ಟಣ್ಣಿಗೆ ನಾವು ಬಂದಿದ್ದ ತಕ್ಷಣ ಖುಷಿ. ಅದಕ್ಕೆ ಅಲ್ಲಿ ಗುಂಚಲಕ್ಕೆ ಕೂತ್ಕೊಳ್ತೇವೆ ಆ ವೈರ್ ಮೇಲೆ, ಅದ ಓಡಿಸೋದಿದು ಬಗ್ಲಿ. ಇದೋ ನೋಡ್ಬಿಟ್ಟು ನನ್ನ ಮಗನ ಕಲ್ತ್ಕೊಂಡವ್ನು ಅಲ್ಲಿ ನೋಡ್ತಾ ನಿಂತಿರ್ತಾನೆ, ಇಶ ಅಂತಿರ್ತಾನೆ. ನನ್ನ ಮಗಳು ನೋಡಿ ನನ್ನಷ್ಟು ಉದ್ದನೇ ಬಂದಿದ್ದಾಳೆ. ಒಂಥರ 6th ಸ್ಟ್ಯಾಂಡರ್ಡ್ ಹುಡುಗಿ ಹಂಗೆ ಕಾಣಿಸ್ತದೆ. ನೆನ್ನೆ ನಾವು ಬರುವಾಗ ಒಬ್ಬರು ಫಾಲೋವರ್ ಸಿಕ್ಕಿದ್ರು. ಅವ್ರದ್ದು LKG UKG ಅದು ಗುಂಡಿಗೆ ಚೆನ್ನಾಗಿತ್ತು. ಆ್ಯಕ್ಚುಲಿ ನನ್ನ ಮಗಳು ಮೊನ್ನೆ ಅಷ್ಟೇ ನೀವು ಹೇಳ್ತಾ ಇರಲಿ ಅಂತದ. ಅಮ್ಮ ನಾವು 3 ಜನ ಚೆನ್ನಾಗಿ ತಿಂತೀವಿ, ಚೆನ್ನಾಗೇ ಇತ್ತು, ಒಂದೇ ಥರದ್ದು ತಿಂತೀವಿ. ಅಣ್ಣ ಯಾಕೆ ಸಣ್ಣ ಆಗ್ತಾಯಿದೆ, ನಾವು ಯಾಕೆ ದಪ್ಪ ಆಗ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಅದು ನಿಜ ಅನ್ನಿಸ್ತು. ಆ್ಯಕ್ಚುಲಿ ನಮ್ಮನೆ ಮಕ್ಳಿಗೆ ತಿನ್ನೋದೇ ಸ್ವಲ್ಪ. ನೀವಂತೀರ ಹೊರಗಡೆ ತಿನ್ನಿಸ್ತೀರ ಫುಡ್ಡು ಜಾಸ್ತಿ ಅಂತ. ಅವನು ಸ್ವಲ್ಪ ಕಡಿಮೆ, ಅವ್ರು ಅಪರೂಪ ಏನು ತಿಂಗಳಿಗೆ ಒಂದ್ಸರಿ. ಬಟ್ ಅದನ್ನು ಅವಕ್ಕೆ ಎಷ್ಟು ಬೇಕು ಅಷ್ಟೇ. ನಾವು ಮನೇಲಿ ಎಷ್ಟು ತಿನ್ನಿಸಿ ಅಭ್ಯಾಸ ಮಾಡಿರ್ತೀವಿ ಅಷ್ಟೇ ಕ್ವಾಂಟಿಟಿ ಮಕ್ಕಳು ಅಲ್ಲಿ ತಿನ್ನೋದು. ಅದು ನಮ್ಮ ಚುಪ್ಪಿ ನೋಡಿ, ಇವ್ರಂಗೆ ತಿಂತಾನೆ, ಆದರೆ ಅವ್ನು ಸಣ್ಣ ಆಗಿದ್ದಾನೆ, ಇವ್ರು ದಪ್ಪ ಆಗಿದ್ದಾರೆ. ಒಬ್ರೊಬ್ರು ಹಾಗನ್ಸುತ್ತೆ. ಸ್ಕೂಲಿಗೆ ಈಗ ಟೈಮ್ ಆಗಿದೆ, ಈಗ ಹೋಗಿ ಬಿಟ್ಬಿಟ್ಟು ಬರ್ತಾರೆ. ಈಗ ನಮ್ಮ ಮನೆಯವರು ಕೂಡ ಹಾಸನಕ್ಕೆ ಹೊರಟಿದ್ರು. ನಮ್ಮ ಪಪ್ಪನೂ ಕೂಡ ಹಾಸನ ಕಾರ್ ಬಿಟ್ಟು ಬಂದಿದ್ದಾರೆ. ಅವರು ಹೊರಟಿದ್ದಾರೆ. ಇವಳನ್ನ ಬಿಟ್ಬಿಟ್ಟು ಹೋಗ್ತಾರೆ. ಏನು ಕೂಸೆ? ಹತ್ತು ಬೇಗ ಅಕ್ಕಂಗೆ ಸ್ಕೂಲಿಗೆ ಟೈಮ್ ಆಗುತ್ತೆ. ಇದೆಲ್ಲ ಮಗನೇ 10, ಇಲ್ಲಾಂದ್ರೆ ಬಾಯಿ ಈಚೆ ನೀನು. ಬಾಯ್ ಕುಸೆ. ಅಮ್ಮ ಬಾ ಖುಷಿ. ನಮ್ಮಮ್ಮ ಚಕ್ರದ ಕೆಳಗೇ ಇರುತ್ತೆ ಯಾವಾಗಲೂ. ನಾವು ಅಲ್ಲಾಡೋಣ ಭುವನಣ್ಣ ಮನೆಗೆ, ಭುವನಣ್ಣನ ಮನೆಗೆ ಹೋಗೋಣ. ಅಳ್ಬಾರ್ದು. ಇದು ತೆಗಿಲ್ಲದೆ ನೀವೇ ಹ್ಞೂ ಅಂದ್ರಲ್ರಿ. ನಮ್ಮಲ್ಲೇ ಬಿಟ್ಟಿರೋ ಸೌತೆಕಾಯಿ ಎಷ್ಟು ಚೆನ್ನಾಗಿದೆ, ನಾಟಿ ಸೌತೆಕಾಯಿ. ಅಂದರೆ ಗಿಡ ನೋಡಿದರೆ ಇವತ್ತು ನಾಳೆ ಸಾಯಂಗಿದೆಯಂತೆ. ಸೌತೆಕಾಯಿ ಮಾತ್ರ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ರು ಡ್ಯಾಡಿ. ಈಗ ಕಿತ್ಕೊಬಂದು ಕೊಟ್ಟರು. ಈ ಥರ ಮುಳ್ಳಿಂದ್ರೆ ನಾಟಿ ಸೌತೆಕಾಯಿ ಅಂತ ಹೇಳ್ತಾರೆ. ನಮ್ಮ ಡ್ಯಾಡಿಗೆ ಇವತ್ತು ಕೆಲಸ ಇಲ್ಲ ಅನಿಸುತ್ತೆ, ಸೋಮವಾರ ಅಲ್ವಾ, ಹಾಗಾಗಿ ಸುಮ್ಮನೆ ಕೂತ್ಕೊಬೇಕಲ್ಲ ಅಂತ ಹೇಳಿ ಇದ್ರ ಸಂಧಿ ಹಳ ಬಂದಿರುತ್ತಲ್ಲ ಅದನ್ನು ಕಿತ್ತಿ ಎಲ್ಲ ಈಗ ತೆಗೆದು ಇವಾಗ ಗುಡಿಸ್ಕೊಂಬರ್ತಾ ಇದ್ದಾರೆ ಒಂದು ಕಡೆಯಿಂದ. ಅಲ್ಲೇ ಮಳೆ ಬರೋ ಥರ ಬೇರೆ ಆಗಿಬಿಟ್ಟಿದೆ.
ಹಾಗೆ ಈ ಥರ ಗೋಡೆ ಮೇಲೆಲ್ಲ ಹಾಗಾಗಿ ಹುಲ್ಲು ಮಳೆ ಜಾಸ್ತಿಯಾಗಿ ಹುಲ್ಲು ಬೆಳ್ಕೊಂಡ್ಬಿಟ್ಟಿದೆ. ಹುಲ್ಲು ಈ ಥರ ಗಿಡಗಳು ನೆನ್ನೆ ಇಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡಿದ್ರು ಡ್ಯಾಡಿ. ಇಲ್ಲೆಲ್ಲ ಮಧ್ಯೆ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ವಾಗಿತ್ತು. ಇವತ್ತು ಸ್ವಲ್ಪ ಅಲ್ಲಿ ಸ್ವಲ್ಪ ಇವತ್ತು ಅಂಚಿನ ಮೇಲೆ ಆಗಿದೆ ಅಂತ ಹೇಳಿ ತೆಗಿತಾ ಇದ್ದಾರೆ. ಇವು ತುಂಬಾ ದಿನ ಇಟ್ಬಿಟ್ರೆ ಕಟ್ಟಾಗ್ಬಿಡುತ್ತೆ. ಚೆನ್ನಾಗಿದೆ, ಏನಾಗಲ್ಲ. ಅದು ಜಾಸ್ತಿ ಇಟ್ಬಿಟ್ರೆ ಕಟ್ಟಾಗ್ಬಿಡ್ತಾವ. ಚೆನ್ನಾಗಿದೆ, ತಲೆ ಕೂದಲು ಚೆನ್ನಾಗಿದೆ. ಅದು ತುಂಬಾ ದಿನ ಇಟ್ಬಿಟ್ರೆ ನೋಡಿ ಈ ತರ ಬರುತ್ತೆ. ಬ್ಲಾಕ್ ವೈಟ್ ಅಲ್ಲ ಮತ್ತೆ ಒಂದೇ ದಿನದಲ್ಲಿ ಕಟ್ ಮಾಡ್ಕೊಡಕ್ಕಾಗತ್ತಾ? ಏನು ಮಾತಾಡ್ತೀರಿ? ಒಂದ್ ದಿವಸದಲ್ಲಿ ಇಷ್ಟೆಲ್ಲ ಕಲೆಕ್ಟ್ ಮಾಡ್ಕೊಡಕ್ಕಾಗತ್ತಾ? ಅಲ್ಲ ಕರೆಕ್ಟ್ ಅಲ್ಲ ಇಟ್ಟಿದ್ದೀರಾ. ಅದ್ರ ರೈಟ್ ಇರೋದು ಮಾತ್ರ ಇದು ಏನ್ ಬೆಲೆ ಹಾಕ್ಕೊಳ್ಬೇಕು ಅಷ್ಟೋ ನೀವೀಗ. ಇದ್ರ ಬೆಲೆ ಇರೋದು 7,000 6,000 ರೂಪಾಯಿ ಕೆಜಿ ಇರೋದು. ಯಾರಿಗೂ ಕೊಡಕ್ಕಿಲ್ಲ, ಒಬ್ನೇ ನೋಡ್ಬಿಟ್ಟು ಹೇಳ್ತೀನಿ. ಇದು 20,000 ರೂಪಾಯಿ ಅಂದ್ರೆ ಮಡೆ ಮುಂದೆ ಲಾಂಗ್ ಇರುತ್ತಲ್ಲ ಅದಕ್ಕೆ ಮಾತ್ರ ಇರೋದು. ಇದು ಮಾಮೂಲಿ ಇದು ತಲೆ ಬಾಚಿರೋ ಕೂದಲು ಅಷ್ಟೇ ಇರೋದು. ಕೂದಲು ಕೆಜಿ 20,000 ಅಂತ ಹೇಳ್ಬಿಟ್ಟು ಬಂದರು. ಸೊ ಹಾಗಾಗಿ ಅಮ್ಮ ಕೊಡೋಣ ಅಂತ ತಗೊಬಿಟ್ಟು ಬಂದು ಆಮೇಲೆ ಅವ್ರು ಏನೇನೋ ರೀಸನ್ ಹೇಳ್ತಾ ಇದ್ರಲ್ವ, ಇದಕ್ಕಿಷ್ಟು ಕೊನೆಗೆ ಈ ಕೂದಲಿಗಾದರೆ 7,000 ಕೊಡೋದು ಅಂದರು. ಹಂಗಾಗಿ ವಾಪಸ್ ಬೇಡ ಅಂತ ಹೇಳ್ಬಿಟ್ಟು ತಗೊಂಡು ಹೋದ. ಅಂದರೆ ಅವರು ಕೂಕೊಂಡು ಬರುವಾಗಲೇ ಒಂದು ರೇಟ್ ಹೇಳ್ತಾರೆ, ಮನೆಗೆ ಬಂದುಬಿಟ್ಟು ಕೂದಲು ನೋಡಿ ಇನ್ನೊಂದು ರೇಟ್ ಹೇಳ್ತಾರೆ. ಯಾವಾಗಲೂ ಅಷ್ಟೇ. ಅಂದರೆ ಅವ್ರವ್ರದ್ದು ಬಿಸ್ನೆಸ್ ಇರುತ್ತಲ್ವ, ನಮಗೆ ಗೊತ್ತಾಗಲ್ಲ ಅದ್ರ ಬಗ್ಗೆ ಅವ್ರದ್ದು. ಸೊ ಹಾಗಾಗಿ ನಾವು ಕೂಡ ಕೊಡಲಿಲ್ಲ, ವಾಪಸ್ ತಗೊಂಡೋದು. ನೋಡೋಣ ಮತ್ತೆ ಯಾವಾಗ ಇದಕ್ಕೆ ರೇಟ್ ಬರುತ್ತೆ ಅಂತ ಹೇಳಿ. ಹಾಗೆ ಇವತ್ತು ನಮ್ಮ ಪಾಪದು ಮುಡಿ ಕೊಡಬೇಕಾಗಿತ್ತು, ತುಂಬಾ ಉದ್ದ ಬಂದುಬಿಟ್ಟಿತ್ತು ಕೂದಲು. ಕೊಡೋಣ ಅಂದ್ಕೊಂಡೆ, ಟೈಮೇ ಆಗಲಿಲ್ಲ. ನಮ್ಮ ಮಂದೇವರು ಕುಮಾರಲಿಂಗೇಶ್ವರಿ ಇಲ್ಲಿ ಮಂದೇವರು, ಅಲ್ಲಿ ಕೊಡೋಣ ಅಂದ್ಕೊಂಡಿದ್ದು. ಬಟ್ ಅವ್ನು ಹುಟ್ಟಿದ ದಿನವೂ ಮತ್ತು ಅಲ್ಲಿ ವಾರಕ್ಕೊಂದೇ ದಿನ ಪೂಜೆ ಮಾಡೋದು. ಅದೇ ವಾರ ನನ್ನ ಮಗನೂ ಕೂಡ ಹುಟ್ಟಿರೋದ್ರಿಂದ ಹುಟ್ಟಿದ ದಿನ ಕೂದಲು ಕೊಡಬಾರ್ದು ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಮನೆ ಹತ್ರನೇ ಕೂದಲು ತೆಗೆಸ್ಬಿಟ್ಟು ಆನಂತರ ಅಲ್ಲಿಗೆ ದರ್ಶನ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಸೊ ಹಾಗಾಗಿ ನಮ್ಮ ಬಾವಿ ಹತ್ರನೇ ಮುಡಿ ಕೊಡ್ತಾ ಇದ್ದೀವಿ ಪಾಪದು. ಇವರು ನಮ್ಮ ವ್ಯೂವರ್ಸ್ ಅಂತ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ ಅಂತ ಹೇಳಿದರು. ಥ್ಯಾಂಕ್ ಯು ಸೋ ಮಚ್. ಅವ್ರ ಅಪ್ಪನಂಗೆ ಕಾಣಿಸ್ತಾ ಇರೋದು. ಈಗ ಮುಟ್ಟಕ್ಕೆ ಹೋಗಲ್ಲ, ಅವನ ಅಜ್ಜನ ಹತ್ರ ಹೋಗ್ತಿರೋದು. ಈಚಪ್ಪ ಮಗಳು ಪುಟ್ಟನ ರೆಡಿ. ಅಲ್ಲಿದೆ ಅಂತೆ, ನಮ್ದು ಮಳಲಿ ಅಮ್ಮ. ಹಾಂ, ಈಗ ಮುಡಿ ಕೊಡ್ತಿರೋದು ಕೋಮರಲಿಂಗೇಶ್ವರ. ಚಿನ್ನ ಮಗ. ಆಯ್ತು, ಇವರು ಮಾಮ 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 ಅಷ್ಟೇ ಒಂದೇ ಸರಿ ಎದ್ದೇಳ್ತೀನಿ. ಅಷ್ಟೇ ಅಷ್ಟೇ. ಇದು ನನ್ನ ಮಗನಿಗೆ 3ನೇ ಬಾರಿ ಕೊಡ್ತಾ ಇರೋದು. 2 ಸರಿ ಅಲ್ಲಿ ಮಂದೇವ್ರಿಗೆ ಕೊಟ್ಟಾಗಿದೆ. ಮೊದಲು ಆ 2 ಸರಿ ಕೊಡುವಾಗಲೂ ಅವನಿಗೆ ಗೊತ್ತಾಗಿರಲಿಲ್ಲ, ಅವ್ನು ಚಿಕ್ಕವನಲ್ವಾ. ಸೊ ಹಾಗಾಗಿ ಒಂದು ರೈಮ್ಸ್ ಹಾಕೊಟ್ರೆ ಸಾಕು, ಅದು ನೋಡ್ತಾ ನಿಂತ್ಕೊಂಡ್ಬಿಡೋನು. ಅವನಿಗೆ ಕೂದಲು ತೆಗ್ದಿದ್ದೇ ಗೊತ್ತಾಗ್ತಾ ಇರಲಿಲ್ಲ, ಆ ಥರ ಇತ್ತು. ಬಟ್ ಇವಾಗ ಅವನಿಗೆಲ್ಲ ಗೊತ್ತಾಗುತ್ತಲ್ಲ. ಫುಲ್ಲು ಒಂದು 20 ನಿಮಿಷ ಆಯ್ತು ಕೂದಲು ತೆಗಿಯೋಕ್ಕೆ. ಫುಲ್ ತೆಗಿಯೋವರೆಗೂ ಫುಲ್ ಅಳ್ತಾನೆ ಕೂತ್ಕೊಂಡ್ಬಿಟ್ಟ. ನಮ್ಮ ಕಲಾರೆ ಮಂದೇವರು ಕುಮಾರಲಿಂಗೇಶ್ವರ ಆಗಿರೋದ್ರಿಂದ ಅಲ್ಲಿ ವಾರಕ್ಕೊಂದೇ ದಿನ ಪೂಜೆ ನಡೆಯೋದು. ಆ ದಿನನೇ ನನ್ನ ಮಗನು ನನ್ನ ಮಗಳು ಹುಟ್ಟಿರೋದ್ರಿಂದ ಇಬ್ರಿಗೂ ಅಷ್ಟೇ ಅಲ್ಲೋಗಿ ಮುಡಿ ಕೊಡೋಕ್ಕಾಗಲಿಲ್ಲ ಅವತ್ತಿನ ದಿನ. ಇಲ್ಲೇ ಬಾವಿ ಹತ್ರನೇ ಕೂದಲು ತೆಗೆಸಿ ಆನಂತರ ನೆಕ್ಸ್ಟ್ ಡೇ ನಾವು ಅಲ್ಲಿ ಹೋಗಿ ಪೂಜೆ ಮಾಡ್ತೀವಿ. ಅದೆಲ್ಲ ಕೇಳಿಕೊಂಡು ಅಲ್ಲಿ ಪುರೋಹಿತರನ್ನು ಕೇಳಿಕೊಂಡು ಆನಂತರ ಆ ಕೆಲಸ ಮಾಡ್ತಾ ಇರೋದು. ಹಾಗೆ ತುಂಬ ಜನ ಹೇಳ್ತಾ ಇರ್ತೀರಾ ನಿಮ್ಮ ಮಗಳಿಗೆ ಯಾಕೆ ಕೂದಲು ತೆಗೆಸಿದ್ದೀರಾ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಕಾಣಿಸಲ್ಲ, ಹುಡುಗನ ಥರ ಕಾಣಿಸ್ತಾಳೆ ಅಂತ ಹೇಳ್ಬಿಟ್ಟು. ಇಲ್ಲ ನೆಕ್ಸ್ಟ್ ಇಯರಿಂದ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಪಾಪದೆಲ್ಲ ಮುಡಿ ಕೊಟ್ಟು ನಾವು ಹಾಸನಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಹೋದು. ಅವರಪ್ಪ ನೋಡಿರ್ಲಿಲ್ಲ ಅಲ್ವಾ ಮುಡಿ ಕೊಟ್ಟ ಮೇಲೆ. ಇವಾಗ ನೋಡಿ ಅವ್ರದ್ದು ರಿಯಾಕ್ಷನ್ ಹೇಗಿದೆ ಅಂತ. ಇಲ್ಲಿವರೆಗೆ ನೋಡಿ ಒಂದಿನಕ್ಕೆ ತಗೊಂಡ್ಬಂದು ಎಳ್ಕೊಂಡು ಹೋಗಿ ಚಪ್ಪಲಿ ಬಿಚ್ಚಬೇಕು ಅಂತ ಗೊತ್ತಾಯ್ತಲ್ಲ ಮಗಗೆ. ಎಲ್ಲ ಬಿಟ್ಟು ನಾನು ಬಿಡೋಣ ಅಂತ. ಅತ್ತ ಮಗನೇ ಆಗ ಗೊತ್ತಾಗ್ತಿರಲ್ಲ. ಸುಮನ್ಪುರನು ಈಗ ಹಂಗಲ್ಲ. ಇನ್ನು ನನ್ನ ಮಗಳು ಹಾಸನ ಮನೆಗೆ ಬಂದ್ರಂತೂ ಬರೀ ಗೇಮ್ಸ್ ಆಡೋಕ್ಕೆ ಅಂತಲೇ ಕೂತ್ಕೊಂಡ್ಬಿಡುತ್ತೆ. ಆಚೆ ಈಚೆ ಯಾರು ಕರೆದ್ರೂ ಕೇಳಿಸೋದಿಲ್ಲ. ಮತ್ತು ಊರಿಂದನೂ ಅಷ್ಟೇ, ನಾನು ಡ್ಯಾಡಿ ಜೊತೆ ಹೋಗ್ತೀನಿ ಹಾಸನಲ್ಲಿ ಇರ್ತೀನಿ ಅಂತ ಹೇಳಿ ಹಠ ಮಾಡಿ ಬರ್ತಾಳೆ ಗೇಮ್ಸ್ ಆಡೋಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಅದೆಲ್ಲ ಮುಗಿಸ್ಕೊಂಡು ನಾವು ಹಾಸನಿಂದ ಮನೆಗೆ ಬಂದು ಬರ್ತಿದ್ದಾಗೇ ಇನ್ನು ನನ್ನ ಮಗನಿಗೆ ಏನೋ ಆ ಡ್ರೆಸ್ ಚಿಕ್ಕ ಡ್ರೆಸ್ಗಳು ಕಣ್ಣಿಗೆ ಕಾಣಿಸ್ತಾ, ಫ್ರಾಕ್ಗಳು. ಹಾಗಾಗಿ ಅವನಿಗೆ ಚೆನ್ನಾಗಿ ಅವ್ನ ಸ್ಕಿನ್ನಿಗೆ ಅದು ಚೆನ್ನಾಗಿ ಸೂಟ್ ಆಗ್ತಾಯಿತ್ತು. ಸೊ ಹಾಗಾಗಿ ಹಾಕಿ ಕೂರಿಸಿದೆ. ಅವ್ರ ಡ್ಯಾಡಿಗೆ ಈ ಥರ ಫ್ರಾಕ್ಸ್ ಎಲ್ಲ ಹಾಕೋದು ಇಷ್ಟ ಇಲ್ಲ. ಸುಮ್ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಈಗ ಅವರಪ್ಪ ಬರ್ತೀನಿ ಅಂತ ಹೇಳಿದ್ರು ಹಾಸನಿಂದ. ಹಾಗಾಗಿ ಹಾಕಿ ಕೂರಿಸಿದೆ, ನೋಡೋಣ ಏನಂತಾರೆ ಅಂತ ನೋಡೋಣ ಅಂತ.
ಒಯ್ದಿಲ್ಲ ಮಗನಿ ಗೌಡಿತಿಯಾಗಿ ಒಯ್ದಿಲ್ಲ ಏಯ್ ಅಮ್ಮ ಅಮ್ಮ ಏಯ್ ಲಕ್ಕಿ ಮುಖದ ಮೇಲೆಲ್ಲ ಕಾಲಾಗ್ತು. ಬಾ ಮಗನೆ ಹೊಡೆಯುತ್ತೆ ಪುಟ್ಟ ಏ ಪುಟ್ಟ ಬಾಡ ಈತೆ ಬರ ಪುಟ್ಟಮ್ಮ ಹೆಂಗ್ ಕಾಣಿಸ್ತಿದ್ದಾನೆ ಏನೇನು ಆಗೋತ್ತಲ್ಲ ಅಪ್ಪಾಜಿ ಒಂದೇ ದಿನದಲ್ಲಿ ಹುಡುಗಿ ಅಂತಾನೆ ಅನ್ಸುತ್ತೆ ಅಲ್ವಾ? ಕೆಲವ್ರು ಹೇಳ್ತಾ ಇದ್ರಿ ನಿಮ್ಮ ಮಗಳಿಗೆ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಿಸ್ತಿಲ್ಲ, ಚೇಂಜ್ ಮಾಡಿಬಿಡಿ, ಇಷ್ಟ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಹುಡುಗ ಥರ ಕಾಣಿಸ್ತಾಳೆ ಅಂತ. ಹೌದು, ಯಾಕಂದರೆ ಈಗ ಪಾಪು ಚಿಕ್ಕವನಿರೋದ್ರಿಂದ ಇನ್ನು ಅಮ್ಮನ ಬೆಳಗ್ಗೆ 7:30 ಹೊತ್ತಿಗೆ ಅವಳಿಗೆ ಸ್ಕೂಲಿಗೆ ಓಡ್ಸೋಕೆ ಕಷ್ಟ ಆಗ್ತಿತ್ತು. ಎಣ್ಣೆ ಹಾಕಿದ್ರೆ ಸ್ನಾನ ಮಾಡಿಸ್ಬೇಕಾಗಿತ್ತು, ಮತ್ತು ಎಣ್ಣೆ ಹಾಕೋಕ್ಕೆ ಟೈಮ್ ಆಗ್ತಾ ಇರಲಿಲ್ಲ. ಹಾಗಾಗಿ ಹೇರ್ ಕಟ್ ಮಾಡಿಸ್ತು. ಹೇರ್ ಕಟ್ ಮಾಡಿಸಿದ್ಮೇಲೆ ನನಗೇನೋ ಓಕೆ ಪರವಾಗಿಲ್ಲ, ಮಕ್ಳಿಗೆ ಈ ಏಜ್ ಮಕ್ಳಿಗೆ ಇದೇ ಸಾಕು ಅಂತ ನನಗೆ ಅನ್ನಿಸ್ತು. ಇನ್ನು 10th ಹಾಗೆ ಆ ಹೇರ್ ಕಟ್ ಬಿಡೋಣ ಅಂತ ಹೇಳಿ ಕೊನೆಗೆ ಈಗ ಹಬ್ಬ ಎಲ್ಲ ಬಂದಾಗ ನಾನು ವೀಡಿಯೋಸ್ ಎಲ್ಲ ನೋಡುವಾಗ ಹೆಣ್ಮಕ್ಳು ಎಷ್ಟು ಚಂದ ಸಿಂಗಾರ ಮಾಡ್ಕೊಂಡಿರ್ತಾರಲ್ವ, ಅದನ್ನು ನೋಡಿಬಿಟ್ಟು ಇಲ್ಲ ನಾನು ನೆಕ್ಸ್ಟ್ ಇಯರಿಂದ ಕೂದಲು ಬಿಡಲೇಬೇಕು. ಇನ್ನು ಬೆಂಗಳೂರಲ್ಲ ನಾನು ಹೇಗೋ ಮಾಡ್ತೀನಿ, ಒಂದು ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ, ಹೇಗೋ ಮಾಡ್ಕೊಂಡು ಹೋಗ್ತೀನಿ. ಈಗ ನನ್ನ ಮಕ್ಕಳಿಂದ ಅಪ್ಪಪ್ಪ ಅಮ್ಮಗೆಲ್ಲ ಹಿಂಸೆ ಆಗಬಾರ್ದಲ್ವ ಅಂದ್ಕೊಂಡು ನಾನು ಆ ಥರ ಕಟ್ ಮಾಡಿಸಿದಷ್ಟೇ, ಇನ್ನು ನೆಕ್ಸ್ಟ್ ಆ ಥರ ಮಾಡಲ್ಲ. ನೆನ್ನೆ ಅವನಿಗೆ ಮುಡಿ ಕೊಟ್ಟಿದ್ವಲ್ಲ, ಸೊ ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಆ ದೇವಸ್ಥಾನ ಹೆಂಗೆ ಅಂದರೆ ವಾರಕ್ಕೆ ಒಂದೇ ದಿನ ಓಪನ್ ಇರುತ್ತೆ, ಅದು ಇವತ್ತಿನ ದಿನ. ಇವತ್ತು ನನ್ನ ಮಗ ಹುಟ್ಟಿದ ದಿನ ವಾರ ಆಗಿರೋದ್ರಿಂದ ಇವತ್ತಿನ ದಿನನೇ ಮುಡಿ ಕೊಡಬಾರ್ದಲ್ವ, ಸೊ ಹಾಗಾಗಿ ಹಿಂದಿನ ದಿನ ಮುಡಿ ಕೊಟ್ಬಿಟ್ಟು ಇವತ್ತು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ತೀರ್ಥ ಹಾಕಿಸ್ಕೊಂಡ್ಬರ್ತೀವಿ. ನನ್ನ ಮಗಳಿಗೂ ಕೂಡ ಹಾಗೆ ಮಾಡಿದ್ದು. ಗಂಡನ ಮನೆ ಮಂದೇವ್ರು 2 ಇದೆ, ಅಲ್ಲಿ ಕೊಟ್ಟು ಅದ ನಂತರ ಇಲ್ಲಿ ಮಂದೇವ್ರಿಗೆ ಕೊಡ್ತಾ ಇದ್ವಿ. ಇನ್ನು ಅದಾದಮೇಲೆ ನನಗೆ ಇಷ್ಟ ಆಗಂಗೆ ಬೆಟ್ಟದ ರಂಗಸ್ವಾಮಿಗೊಂದು, ಮತ್ತು ಮಂಜುನಾಥ ಸ್ವಾಮಿ ಮತ್ತು ಸುಬ್ರಹ್ಮಣ್ಯಕ್ಕೆ 3 ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಹುಡುಗ ಅಲ್ವಾ, ಮಗಳಿಗೂ ಅಷ್ಟೇ ಕೊಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ಅವಳಿಗೂ 5-6 ಸರಿ ಕೊಟ್ಟಿದ್ದೀನಿ. ಇನ್ನು ಹುಡುಗಲ್ಲ ಒಂದೊಂದೇ ತಿಂಗಳಿಗೆ ಬರುತ್ತೆ, ಇಷ್ಟ ಬಂದಾಗ ಕೊಡ್ಬೋದು. ಈಗ 3 ಆಯಿತು, ಇವತ್ತು ಇದು ಸೇರಿ 3 ಆಗಿದೆ, ಇನ್ನೊಂದು 3 ಇದೆ. ಬರಲಿ, ನೀನು ಬಿಳಿ ಕಾಣಿಸ್ತೀವಿ, ನಾನು ಬಿಳಿ ಕಾಣಿಸ್ತೀನಿ. ಯಾರು ಜಾಸ್ತಿ ಇದಿರೋದು? ನೀವೇ ಬಿಳಿ ಕಾಣಿಸ್ತಾ ಇದ್ದು, ವಿಡಿಯೋದಲ್ಲೇನೋ ಬಿಸಿಲಿಗೆ ನಾನು ಬಿಳಿ ಕಾಣಿಸ್ತಾ ಇರ್ಬೋದೇನಷ್ಟೇ. ಮೇಕಪ್ ಮೇಲೆ ಎಲ್ಲ ಅಲ್ವಾ? ಮೇಕಪ್, ನನ್ನ ಮೇಕಪ್ಪಿನ ರಹಸ್ಯ ಗೊತ್ತಲ್ವಾ? ನೋಡಿರ್ತೀರ, ಅದೇ ಮೇಕಪ್ ನಾನು ದಿನ ಹಾಕೊಳ್ಳೋದನ್ನ. ಮನೆ ಹತ್ರ ಇದ್ದಾಗ ಇದು ಹಾಕೊಳ್ಳಲ್ಲ, ಹೊರಗಡೆ ಹೋಗುವಾಗ ನಾನು ಏನು ಮೇಕಪ್ ವಿಡಿಯೋ ಮಾಡಿರ್ತೀನಿ ಅದನ್ನೇ ಹೊರಗಡೆ ಹೋಗ್ಬೋದು ಹಾಕೊಳ್ಳೋದು. ಈ ಕಟ್ಟಪ್ಪ ಚಪ್ಪಲೆಲ್ಲ ನಿಂದು ನಿಮ್ಮ ಅಪ್ಪ ನೋಡಿ ಹೆಂಗೆ ಮಾಡ್ಕೊಡ್ತಾರೆ ನೋಡಿ. ಈ ಕಡೆ ಜಾಗ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಈ ಮಳೆ ಟೈಮಲ್ಲಿ ಅವಾಗವಾಗ ಈ ಹಸಿರೆಲ್ಲ ತುಂಬಿರುತ್ತಲ್ಲ, ಚಂದ ನೋಡೋಕ್ಕೆ. ಅಂದರೆ ನಾವು ಹೋಗ್ತಿರೋದು ಇವಾಗ ಕೂಡ್ ರಸ್ತೆ ಉಚ್ಚಂಗಿ ಬರುತ್ತಲ್ಲ, ಆ ರೂಟಲ್ಲಿ. ಅಂದರೆ ಅಲ್ಲೇ ಇರೋದು ನಮ್ಮದು ಕುಮಾರಲಿಂಗೇಶ್ವರ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಮಾತ್ರ, ವೆದರು ಕೂಡ ಅಷ್ಟೇ ಚೆನ್ನಾಗಿದೆ. ನವಿಲಂತೂ ನಮ್ಮೂರಲ್ಲಿ ಸಿಕ್ಕಾಬಟ್ಟೆ ಆಗೋಗ್ಬಿಟ್ಟಿದೆ. ಒಂದೊಂದು ತೋಟದಲ್ಲಿ 4 ಸಿಗುತ್ತೆ, ಕೂಗ್ತಾ ಇರುತ್ತೆ, ನೋಡೋಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ. ಇದು ನೋಡಿ ನಮ್ಮ ಕುಮಾರಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ನಾವು ಒಂದು ವಿಡಿಯೋ ಮಾಡಿದ್ವಿ ಸಂಕ್ರಾಂತಿ ಹಬ್ಬದ ಟೈಮಿದ್ದು, 1 ಗಂಟೆ ಏನೋ ವಿಡಿಯೋ ಇದೆ. ಅದು ಸತೀಶ್ ಹಿರೇಗೌಡ ಫಿಲ್ಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದ್ದವ್ರು ಹೋಗಿ ಚೆಕ್ ಮಾಡ್ಬೋದು. ಅದು ಜಾತ್ರೆ ಟೈಮಲ್ಲಿ ನಾವು ಬಂದಿದ್ವಲ್ಲ, ಸೊ ಹಾಗಾಗಿ ಇಲ್ಲೆಲ್ಲ ಫುಲ್ ಕವರ್ ಆಗಿತ್ತು. ಇದೇ ಜಾಗ ಅಂತಲೇ ಗೊತ್ತಾಗಲ್ಲ ನೋಡಿ. ಈಗ ಯಾರು ಇಲ್ಲದೆ ಜಾತ್ರೆ ಅಲ್ಲದಲ್ಲೇ ಬೇರೆ ದಿನ ಬಂದರೆ ಈ ಥರ ಇರುತ್ತೆ, ಚೆನ್ನಾಗಿರುತ್ತೆ. ದೇವಸ್ಥಾನದೊಳಗೆ ಹೋಗೋಕ್ಕೂ ಮುಂಚೆ ನೀರು ಹುಡುಕ್ತಾ ಇದ್ದೋ, ಹಾಗೆ ಮೈ ಮೇಲೆ ಹಾಕೊಳ್ಳೋಣ ಅಂತ ಹೇಳಿ. ಆಮೇಲೆ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಪಾಪ ಬೋರ್ಡ್ ಹಾಕಿದರೆ ನಾನು ನೋಡೇ ಇಲ್ಲ. ಆ್ಯಕ್ಚುಲಿ ಅದು ಕುಡಿಯೋ ನೀರಂತೆ, ನಾನು ಕಾಲು ತೊಳ್ಕೊಂಬಿಟ್ಟೆ. ನೀರೆಲ್ಲಿದೆ ಅಂತ ಹುಡಿಕೊಂಡು ಹೋಗ್ತಿದ್ವಲ್ಲ, ಸಿಕ್ಕಿದ ತಕ್ಷಣ ಅದಕ್ಕೆ ಕಾಲಿಗೆ ಹಾಕೊಂಡ್ಬಿಟ್ಟೆ. ನನ್ನ ಬೋರ್ಡೇ ನೋಡಲಿಲ್ಲ, ಆಮೇಲೆ ಬರುವಾಗ ಗೊತ್ತಾಯ್ತು, ಕ್ಷಮೆ ಇರಲಿ. ಕೊಟ್ಟಿದ್ದೀವಿ ನೋಡಿ, ಅದು ಎಲ್ಲರದ್ದು ಒಂದು ಅಲ್ಲಿ ವಾರಕ್ಕೆ ಒಂದೇ ದಿನ ದೇವಸ್ಥಾನ ಓಪನ್ ಆದ್ರೂ ಒಂದು 150ರಿಂದ 200 ಜನ ಸೇರ್ಕೊಳ್ತಾರೆ. ನಾವು ಹೋದಾಗ ಅಷ್ಟು ಜನ ಇರಲಿಲ್ಲ. ಅಂತೂ ಅಲ್ಲಿ ಇರೋ ಅಂಥ ಜನಗಳಲ್ಲಿ ತುಂಬ ಜನ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ ಅಂತ ಹೇಳಿ ಮಾತಾಡ್ಸಿದ್ರು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಎಸಿಲ್ಲಂದ್ರೆ ಎಸಿದಿತ್ತಾ ಹೇಗಿದೆ ಹಿಂಗೆ ತೆಗ್ದು ಅಜ್ಜನ ಬಿಸಿ ಆಗ್ತಿದೆ. ಇವರು ಅಷ್ಟೇ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಂತೆ. ನೀವು ಪೂಜಾ ಕೇರಾಜ್ ಅಲ್ವಾ ಅಂತ ಹೇಳಿ ಮಾತಾಡ್ಸಿದ್ರು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಕಲ್ಲಾರೆ ಅಲ್ವಾ ಅಂತ ಕೇಳಿದರು. ಅದು ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ನಮ್ಮೂರು, ನಾವು ಯಾವುದೋ ಒಂದು ಮೂಲೆಯಲ್ಲಿ ಇರ್ತೀವಿ, ನಮ್ಮೂರಿಗೆ ನೆನಪಲ್ಲಿ ಇಟ್ಕೊಂಡು ಮಾತಾಡ್ಸ್ತಾರಲ್ಲ, ಅದು ನನಗೆ ತುಂಬಾ ಇಷ್ಟ. ಯಾಕಂದರೆ ನನಗೂ ನಮ್ಮೂರಂದ್ರೆ ಇಷ್ಟ ಅಲ್ವಾ. ಸೊ ಎಲ್ಲರೂ ನನ್ನ
ಕಲ್ಲಾರೆ ಅಲ್ವಾ ನಿಮ್ಮೂರು ಕಲ್ಲಾರೆ ಅಲ್ವಾ ಅಂದರೆ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ. ನಡಿ ನಡಿ ಹಂಗೆ ಇದು ಬಾ ಹಿಂಗೆ ಬರೋ ಈಗ ಮುಳ್ಳು ಮಗನ ಇಲ್ಲಿ 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 ಖುಷಿ ಮಾಡಕ್ಕೆ ಹಾಂ ನಮಸ್ತೆ ಮಾಡ್ಕೊಳ್ಳಿ ಒಳ್ಳೇದು ಮಾಡಪ್ಪ ದೇವ್ರೆ ಹಂಗೆ ಬಾ ಎಷ್ಟು ಚೆನ್ನಾಗಿ ಮಾಡ್ಕೊಳತ್ತೆ ಇಲ್ಲಿ ಮಾಡಿ ಇಲ್ಲೊಂದ್ಸರಿ ಮಾಡಿ ಇಲ್ಲೊಂದ್ಸರಿ ಮಾಡಿ ಒಳ್ಳೇದು ಮಾಡಪ್ಪ ದೇವ್ರೆ ಅಯ್ಯೋ ಒಂದ್ಸರಿ ಹೇಳ್ಕೊಟ್ಟಿರಿ ಎಷ್ಟು ಚೆನ್ನಾಗಿ ಮಾಡುತ್ತೆ ನೋಡಿ ಡ್ಯಾಡಿ ಹೇಗೆ ಮಾಡ್ತಿದ್ರಿ ಹಾಂ ಮಾಡಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಯಾವಾಗಲೂ ಅಷ್ಟೇ ಅನ್ನ ಸಾಂಬಾರು ಪಲ್ಯ ಮಜ್ಜಿಗೆ ಉಪ್ಪಿನಕಾಯಿ ಪ್ರತಿಯೊಂದು ತುಂಬಾ ಚೆನ್ನಾಗಿತ್ತು. ಉಪ್ಪಿನಕಾಯಿ ಸಾಂಬಾರು ಅಷ್ಟೇ ತುಂಬಾ ಇಷ್ಟ ಆಯಿತು. ಅದಲ್ಲದೆ ಪ್ರಸಾದನೂ ಅಷ್ಟೇ ಬೆಲ್ಲದನ್ನ ಅಂತ ಹೇಳಿ ಮೊಸರನ್ನ ಮತ್ತು ಎಲ್ಲ ಥರದ ಹಣ್ಣುಗಳು ಹಾಕಿ ಮಾಡಿರ್ತಾರೆ ಮತ್ತು ಪಾಯಸ. ಇಷ್ಟು ವೆರೈಟಿ ಯಾವಾಗಲೂ ಇರುತ್ತಂತೆ ವಾರಕ್ಕೊಂದ್ಸರಿ. ಇಲ್ಲಿ ಪುತ್ತನ ಇಲ್ಲಿ ದೇವಸ್ಥಾನಕ್ಕೆ ಬಂದು ದೇವ್ರು ನೋಡ್ದಲ್ಲೇ ಹೋಗೋಕ್ಕಾಗತ್ತೆ. ನಾನು ನೋಡ್ಕೊಂಡು ಆಶೀರ್ವಾದ ತಗೊಂಡು ಹೋಗಿದ್ದೆ. ಆ ನಂತರ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಸ್ವಲ್ಪ ಫ್ರೀ ಆದಾಗ ಬಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡು ಈ ಊಟ ಎಲ್ಲ ಮುಗಿಸ್ಕೊಬಂದು ವೀಡಿಯೋ ಮಾಡ್ಕೊಂಡೆ. ಇದೆ ನೋಡಿ ನಮ್ಮ ಕುಮಾರಲಿಂಗೇಶ್ವರ. ಈ ದೇವಸ್ಥಾನ ಕೊಂಗಳ್ಳಿ ಹತ್ರ ಬರುತ್ತೆ. ಮುಂಚೆ ನಮ್ಮ ಪಾಪ ಅವರೆಲ್ಲ ಹೇಳೋರು ಇಲ್ಲಿಗೆ ನಾವು ಮುಡಿ ಕೊಡೋಕೆ ಬಂದಾಗ ಅಥವಾ ಜಾತ್ರೆಗೆ ಬಂದಾಗ ಇಲ್ಲೆಲ್ಲ ದಾಟ್ಕೊಂಡು ನೆಡ್ಕೊಂಡು ಅಡ್ಡ ದಾರಿಲಿ ಹೋಗ್ತಾಯಿದ್ದು. ಇವಾಗ ನೋಡಿ ಎಲ್ಲ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಾವು ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗ್ತೀವಲ್ಲ ಆ ಥರ ಜಾಗ ನೋಡ್ದಂಗೆ ಆಗುತ್ತೆ. ಹಾಗೆ ಮನೆ ಹತ್ರ ನೋಡಿ ಸೇಮ್ ನಮ್ಮನೆ ಸೌದೆಗುಡ್ಲಿದ್ದಂಗೆ ಇದೆ ಅಲ್ವಾ. ಹಾಗಾಗಿ ಒಂದು ವಿಡಿಯೋ ಮಾಡಿಕೊಂಡು ಮತ್ತೆ ಅಲ್ಲಿಂದ ಹೊರಟೆ. ಮತ್ತು ನನ್ನ ಮಗಳನ್ನ ಕರ್ಕೊಂಡು ಹೋಗಿರಲಿಲ್ಲ, ಯಾಕಂದರೆ ಅವಳಿಗೆ ಸ್ಕೂಲ್ ಇತ್ತು. ಹಾಗೆ ಇವತ್ತು ಅವಳದು ಮಾಸ್ಕ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದರು. ಬೆಳಗ್ಗೆನೇ ಬರೋಕ್ಕೆ ಹೇಳಿದರು, ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಂತ ಹೇಳಿ. ಇವಾಗ ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಬರ್ತಾಯಿದ್ದೀವಿ. ನನ್ನ ಮಗಳು ಹೇಳಿತ್ತು, ಅಮ್ಮ ನಾನು 90% ಮೇಲ್ ಬಂದರೆ ನನ್ನ ಸ್ಕೂಲಿಗೆ ಇವತ್ತು ರಜೆ ಹಾಕಿಸಿ ನೀವು ಬಂದಾಗಲೇ ನನ್ನ ಕರ್ಕೊಂಡು ಹೋಗಬೇಕು ಅಂತ ಹೇಳಿ. ಆಯಿತು ಅಂತ ಹೇಳಿದ್ದೆ. ಅದೇ 89% ಬಂದರೂ ಕೂಡ ಬಿಟ್ಟು ಹೋಗ್ತೀನಿ ಅಂತಲೂ ಕೂಡ ಹೇಳಿದ್ದೆ. ನನ್ನ ಮಗಳು ಅಂತ ಹೇಳಿತ್ತು. ಹಾಗೆ ಸ್ಕೂಲಿಗೆ ಬಂದ್ವಲ್ವ, ನನ್ನ ಮಗಳು ನೋಡಿದ ತಕ್ಷಣ ಖುಷಿ. ಏನೋ ಬೆಳಗ್ಗೆ ಅಷ್ಟೇ ಸ್ಕೂಲಿಗೆ ಕಳಿಸಿರ್ತೀವಿ, ಬಟ್ ಸ್ಕೂಲಲ್ಲಿ ಮಕ್ಳು ಮುಖ ನೋಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ ಅಲ್ವಾ. ನೋಡಿಬಿಟ್ಟು ನೋಡಿಲ್ಲ ನಂಗೆ ಕೂತಿರೋದು ನೋಡಿ ನನ್ನ ಮಗಳು. ನನಗೆ ಇಷ್ಟು ಚಿಕ್ಕ ಮಕ್ಕಳು ಮುಂದೆ ನಿಂತ್ಕೊಳ್ಳೋಕ್ಕೂ ಭಯ ಆಗುತ್ತೆ. ನಾನು ಮದುವೆಯಲ್ಲೇನೋ ಆ ಸ್ಟೇಜಲ್ಲಿ ನಿಂತಿದ್ದು, ಅಲ್ಲಿಂದ ಇಲ್ಲಿಗೆ ನಿಂತಿಲ್ಲ. ಮುಂಚೆನೇ ನಾನು ನಿಂತಿರಲಿಲ್ಲ. ನನ್ನ ಮಗಳು ನೋಡಿ ಇಲ್ಲಿ ಕೂತಿದೆ ಎಷ್ಟು ಸೈಲೆಂಟಾಗಿ. ಭುವನ್ ಅವ್ರ ಫಾದರೇ ನೋಡಿದ್ರು ಆಕ್ಚುಲಿ ನೀವು ಬರಲ್ಲ ಅಂತ. ಹೌದಾ? ಎಷ್ಟು ಮಂದಿ? 84 ಇದೆನಾ? ಹಾಂ ಹೌದು ಮ್ಯಾಮ್. ಇದು ಓವರ್ ಆಲ್ ಮ್ಯಾಮ್ 88 essay ಬಂದಿದ್ದು. ಇದು ಓವರ್ ಆಲ್ FA1 FA2 FA3 ಸೇರಿಸ್ಬಿಟ್ಟು ಆ್ಯಂಡ್ ಇದು ಅಷ್ಟೇ ಓವರ್ ಆಲ್ ಗ್ರೇಡ್ಸ್. ಓಕೆ ಸಿಗ್ನೇಚರ್ ಇದೆ, ಅವರೇ ಹಾಕಿದ್ದಾರೆ ಆ್ಯಕ್ಚುಲಿ ಸಿಗ್ನೇಚರ್. ಅಂದರೆ ಇವತ್ತೇ ನಾವು ಟೆಂಪಲ್ಗೆ ಹೋಗಿದ್ದು. ಓಕೆ ಅದೇ ನೀವು ಬರಲ್ಲ ಅಂದ್ಕೊಂಡು ಅವರೇ ಪೇಪರ್ ನನ್ನ ಮಗಂಗೆ ಇಲ್ಲೆಲ್ಲ ಮಕ್ಕಳು ನೋಡಿ ಖುಷಿ ಹಾಗೆ ಎಲ್ಲನೂ ಗಮನಿಸ್ತಾ ಇದೆ. ಬಟ್ ಭುವನ್ ಇಲ್ಲಿರೋದು ಗೊತ್ತಿಲ್ಲ. ನೋಡಿದ್ರೆ ಜೋರಾಗಿ ನಗಡು ಕಿರ್ಚಿಬಿಡೋದು. ಅವನಿಗಿಷ್ಟ ಭುವನ್ ಅಂದರೆ. ತಗೊಂಡು ಹೋಗೋದು ಇದು ನಾವು ಹೆಂಗೆ ಕರ್ಕೋತೀಯಾ? ಏನು ಮಾಡೋಕ್ಕೆ? ಆ ಸ್ತಂಭಕ್ಕೆ ಎಷ್ಟು ಗಂಟೆ ಟೈಮ್ ಈಗ? ಬಿಡೋದು ಎಷ್ಟು ಗಂಟೆಗೆ? 4 ಗಂಟೆಗೆ ಸ್ಕೂಲ್ ಬಿಡೋದು. ಹೋಗುವಾಗ ಕರ್ಕೊಂಡು ಹೋದ್ರೆ ಆಯ್ತು, ಹಿಂಗೆ ಬಂದು ಹಂಗೇನೋ ಹೋಗೋದಿದ್ರೆ. ನಾನು ಪಾಪ ಆದರೂ ಹೋಗ್ಲಿಕ್ಕೆ ಕಡಿಮೆ ಬಂದರೂ ಪರವಾಗಿಲ್ಲ, ನನ್ನ ಮಗಳನ್ನ ಅರ್ಧಕ್ಕೆ ಕರ್ಕೊಂಡು ಹೋಗೋಣ, ಅದಕ್ಕೆ ಖುಷಿ ಪಡಿಸೋಣ ಅಂದ್ಕೊಳ್ತಾ ಇದ್ದೆ. ಬಟ್ ಅವ್ರ ಡ್ಯಾಡಿ ಬೈದರು, ಬೇಡ ಇದೆ ಅಭ್ಯಾಸ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಮನೆಗೆ ಹೋಗಿ ಈಗ 4 ಗಂಟೆಗೆ ಬಂದು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ನಾವು ಯಾಕೆ ಅಂದರೆ ಇವತ್ತು ಹಾಸನಾಂಬ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡ್ದೋ. ಹಾಗೆ ಬರುವಾಗ ನಾವು ಅವಾಗ ಬಂದಾಗ 2 ಗಂಟೆ, ಇವಾಗ ಸಂಜೆ ಆಗಿತ್ತಲ್ವ. ಸೊ ಅವಳದು ಸ್ಕೂಲ್ ಮುಗಿತು. ಹೀಗೆ ಡೈರೆಕ್ಟ್ ನಾವೀಗ ಊರಿಗೆ ಹೋಗಲ್ಲ, ಹಾಸನಾಂಬ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಅವಳಿಗೂ ಬಟ್ಟೆ ತೊಗೊಬಂದು ಕಾರಲ್ಲಿ ಚೇಂಜ್ ಮಾಡಿಬಿಟ್ಟು ಹಾಗೆ ಕರ್ಕೊಂಡು ಹೊರಟು. ಓಕೆ, ಇದೇ ವಿಡಿಯೋನ ನಾಳೆ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.